ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಳೆಯ ಒಂದು ಆರ್ಗನೈಸರ್ ಬಾಕ್ಸ್ ಹೇಗೆ ಮಾಡೋದು, ಹೇಗೆ ಬಳೆಗಳನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊಳ್ಳೋದು ಅಂತ ಹೇಳಿಬಿಟ್ಟು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ನಮ್ಮನೇಲಿರೋಂಥ ವೇಸ್ಟ್ ಬಾಕ್ಸ್ ಆಗಿರ್ಬೋದು ಅಥವಾ ವೇಸ್ಟ್ ವೆಡ್ಡಿಂಗ್ ಕಾರ್ಡ್ ಆಗಿರ್ಬೋದು, ಮುಯಿಗೆ ಬಂದಿರೋಂಥ ಕವರ್ಗಳಾಗಿರ್ಬೋದು, ಈ ಎಲ್ಲ ವಸ್ತುಗಳನ್ನು ಬಳಸ್ಕೊಂಡು ನಾವು ಇವತ್ತು ಬ್ಯಾಂಗಲ್ ಸ್ಟೋರೇಜ್ ಬಾಕ್ಸ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಒಂದು ಬಾಕ್ಸಲ್ಲಿ ತುಂಬ ಬಳೆ ಹಂಗೆ ತುಂಬಿಟ್ಕೊಂಡಿರೋ ಬದಲು ನಾವು ಈ ಥರ ಒಂದು ಕಾರ್ಡ್ಗಳಿಂದ ಹೇಗೆ ನಾವು ಬಳೆಗಳನ್ನು ನೀಟಾಗಿ ಜೋಡಿಸ್ಕೊಂಡು ಇಟ್ಕೋಬೋದು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಮಕ್ಕಳ ಒಂದು ಡ್ರಾಯಿಂಗ್ ಬುಕ್ ಆಗಿರುತ್ತೆ. ಈ ಡ್ರಾಯಿಂಗ್ ಬುಕ್ಕಲ್ಲಿ ಬರುವಂಥ ಪೇಪರ್ಗಳು ತುಂಬಾ ಗಟ್ಟಿ ಇರುತ್ತೆ, ದಪ್ಪ ಕೂಡ ಇರುತ್ತೆ. ಹಾಗಾಗಿ ಈ ಥರದ ಒಂದು ಪೇಪರ್ಗಳನ್ನು ಬಳಸ್ಕೊಂಡು ನಾವು ಈ ಥರ ರೋಲ್ಗಳನ್ನು ಮಾಡ್ಕೋಬೇಕು. ರೋಲ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಯಾವ ಒಂದು ಸೈಜ್ ಬಳೆ ಇರುತ್ತೋ ಆ ಒಂದು ಸೈಜ್ಗೆ ತಕ್ಕಂತೆ ನಾವು ಇಲ್ಲಿ ಈ ಒಂದು ರೋಲ್ಗಳನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇವಾಗ ನಾನು ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಬಳೆಗಳಲ್ಲಿ 2-2 ಇರುತ್ತೆ, 2-4 ಇರುತ್ತೆ, ಹಾಗೆ 2-6 ಇರುತ್ತೆ. ಆ ಒಂದು ಸೈಜ್ಗೆ ತಕ್ಕಂತೆ ಈ ರೋಲ್ಗಳನ್ನು ನಾವು ಮಾಡ್ಕೋಬೇಕು. ನೋಡಿ, ಈ ಥರ ರೋಲ್ ಮಾಡಿಕೊಂಡು ಕೊನೆಯಲ್ಲಿ ಫೆವಿಕಲ್ನ ಹಾಕ್ಬಿಟ್ಟು ನಮಗೆ ಯಾವ ಸೈಜು ಬಳೆಗೆ ಬೇಕಾಗುತ್ತೋ ರೋಲು ಆ ಒಂದು ಸೈಜ್ನ ಬಳೆ ಈ ಥರ ಆ ಕೊನೆಗೂ ಈ ಕೊನೆಗೂ ಹಾಕ್ಬಿಟ್ಟು ಆವಾಗ ನಾವು ಅದನ್ನು ಸೆಟ್ ಮಾಡಿ ಈ ಥರ ಅಂಟಿಸ್ಬಿಡಬೇಕು. ಈ ಥರ ಅಂಟಿಸಿದಾಗ ಕರೆಕ್ಟಾಗಿ ಆ ಒಂದು ಸೈಜ್ ರೋಲ್ಗೆ ಆ ಒಂದು ಸೈಜ್ನ ಬಳೆಗಳನ್ನು ನಾವು ಹಾಕೋದಕ್ಕೆ ನಮಗೆ ನೀಟಾಗಿ ಬರುತ್ತೆ. ಅಂದರೆ ರೋಲು ತುಂಬ ದಪ್ಪ ಆಯಿತು ಅಂತಂದರೆ ಆವಾಗ ಬಳೆಗಳು ಕೆಲವೊಂದು ಟೈಟ್ ಆಗುತ್ತೆ, ಹಾಕೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಆ ಬಳೆ ಕೊನೆಯಲ್ಲಿ ಆ ಥರ ಒಂದೊಂದು ಹಾಕಿಬಿಟ್ಟು ಆಮೇಲೆ ಫೆವಿಕಾಲ್ ಅಂಟಿಸ್ಬಿಟ್ಟು ನಾವು ಅದನ್ನು ಈ ಥರ ಅಂಟಿಸಿದ್ವಿ ಅಂತಂದರೆ ಅದು ನೀಟಾಗಿ ಕರೆಕ್ಟಾಗಿ ಬಳೆ ಸೈಜ್ಗೆ ಸೆಟ್ ಆಗುತ್ತೆ ರೋಲು. ಆವಾಗ ಏನಾಗುತ್ತೆ, ಬಳೆಗಳು ಕೂಡ ನೀಟಾಗಿ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೈಜ್ಗೆ ತಕ್ಕಂತೆ ನಾವು ಈ ಥರ ರೋಲ್ ಮಾಡಿಕೊಂಡ್ರೆ ಬಳೆಗಳು ಏನೂ ಕೂಡ ಶೇಕ್ ಆಗೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ನೋಡಿ ವೇಸ್ಟ್ ಬಾಕ್ಸು. ಅದರಲ್ಲಿ ಒಂದು ವೆಡ್ಡಿಂಗ್ ಕಾರ್ಡನ್ನ ನಾನು ಮಧ್ಯದಲ್ಲಿ ಈ ಥರ ಹಾಕಿ ಸೆಟ್ ಮಾಡ್ತಾಯಿದ್ದೀನಿ. ಆಮೇಲೆ ಯಾವ ಒಂದು ಸೈಜ್ ರೋಲ್ ಇರುತ್ತೆ ಆ ಒಂದು ಸೈಜ್ನ ಬಳೆಗಳು ಆ ರೋಲ್ಗೆ ನಾವು ಈ ಥರ ಸೇರಿಸ್ಕೊಂಡು ಬಿಡಬೇಕು. ಈ ಮನೆಗಳಿಗೆ ಏನಾದರೂ ಒಂದು ಬುಕ್ ಮಾಡಿ ತರಿಸಿರ್ತೀವಿ ಅಂಥ ಸಮಯದಲ್ಲಿ ನಮಗೆ ಬಾಕ್ಸ್ ಎಲ್ಲ ಬಂದಿರುತ್ತೆ. ಅಂಥ ಬಾಕ್ಸ್ಗಳೆಲ್ಲನೂ ಕೂಡ ಬಿಸಾಕದಿರ ನಾವು ಅದನ್ನು ನೀಟಾಗಿ ಎತ್ತಿಟ್ಕೊಂಡು ಈ ಥರ ಮಕ್ಕಳ ಒಂದು ಡ್ರಾಯಿಂಗ್ ಬುಕ್ಗಳು ಈ ಥರ ರಟ್ಗಳು ನಿಮ್ಮ ಹತ್ರ ಇಲ್ಲ ಅಂತಂದರೆ ವೆಡ್ಡಿಂಗ್ ಕಾರ್ಡ್ ಇರುತ್ತಲ್ಲ, ವೆಡ್ಡಿಂಗ್ ಕಾರ್ಡಲ್ಲೂ ಕೂಡ ನೀವು ಈ ಥರ ರೋಲ್ ಮಾಡಿಕೊಂಡು ಅದಕ್ಕೆ ಕೂಡ ನೀವು ಈ ಥರ ಬಳೆಗಳನ್ನು ಹಾಕ್ಕೋಬೋದು. ನೋಡಿ, ಈ ಥರ ನೀಟಾಗಿ ಎಷ್ಟು ಚೆನ್ನಾಗಿ ಜೋಡಿಸ್ಕೋಬೋದು ಅಂತ. ಈಗ ಈ ಥರ ಜೋಡಿಸ್ಕೊಂಡಿರೋವಂಥದ್ದನ್ನೆಲ್ಲ ನಾವು ಆ ಒಂದು ಬಾಕ್ಸಲ್ಲಿ ಇಟ್ಕೊಂಡಾಗ ಅದು ನೀಟಾಗಿ ಸೆಟ್ ಆಗುತ್ತೆ. ನಾವು ಬಾಕ್ಸು ಯಾವ ಸೈಜ್ ಇದೆಯೋ ಆ ಸೈಜ್ ನೋಡಿಕೊಂಡು ಆ ಥರ ಒಂದು ಪೇಪರ್ನ ಕಟ್ ಮಾಡಿಕೊಂಡು ರೋಲ್ ಮಾಡ್ಕೋಬೇಕು. ಈಗ ಮಕ್ಕಳ ಬಳೆಗಳಿಗೂ ಅಷ್ಟೇ, ಮಕ್ಕಳ ಬಳೆಗಳಲ್ಲಿನೂ ಕೂಡ ಸೈಜ್ಗಳು ಹೆಚ್ಚು ಕಮ್ಮಿ ಇರುತ್ತೆ. ಹಾಗಾಗಿ ಈ ಥರ ಮುಯಿಗೆ ಬಂದಿರೋಂಥ ಕಾರ್ಡ್ಗಳಿರುತ್ತಲ್ಲ, ಅದು ದಪ್ಪ ಇರುತ್ತೆ ಕಾರ್ಡ್ಗಳು. ಆ ಒಂದು ಕಾರ್ಡು ಕೂಡ ನಾವು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ನೀಟಾಗಿ ಈಗ ಈ ಥರ ಫೋಲ್ಡ್ ಮಾಡ್ಕೊಂಡು ಬಿಡಬೇಕು ರೌಂಡಾಗಿ. ಮಕ್ಕಳ ಬಳೆಗಳನ್ನು ಅಷ್ಟೇನೆ ಯಾವ ಸೈಜ್ ಇರುತ್ತೋ ಆ ಥರದ ಒಂದು ಸೈಜ್ಗೆ ನಾವು ಕರೆಕ್ಟಾಗಿ ಸೆಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ರೋಲ್ ಮಾಡ್ಕೋಬೇಕು. ನೋಡಿ, ಈ ಥರ ಫೆವಿಕಲ್ ಹಚ್ಚಿಬಿಟ್ಟು ರೋಲ್ ಮಾಡಿಕೊಂಡು ಇದಕ್ಕೂ ಅಷ್ಟೇನೆ ಆ ಕೊನೆಗೂ ಹಾಗೂ ಈ ಕೊನೆಗೂ ಒಂದೊಂದು ಬಳೆಗಳನ್ನು ಹಾಕ್ಕೊಂಡು ಬಿಡಬೇಕು. ಅಂದರೆ ನಮಗೆ ಯಾವ ಸೈಜ್ ರೋಲ್ ಬೇಕಾಗುತ್ತೋ, ಯಾವ ಬಳೆ ಹಾಕೋದಿದೆ ಆ ಒಂದು ಬಳೆನ ಆ ಕಡೆ ಈ ಕಡೆ ಹಾಕಿ ಈ ಥರ ಅಂಟಿಸ್ಕೊಂಡ್ಬಿಟ್ರೆ ಆಯಿತು. ಯಾವ ಸೈಜ್ ಬೇಕಾದರೂ ನಾವು ಇದಕ್ಕೆ ಬಳೆಗಳನ್ನು ಹಾಕ್ಕೋಬೋದು. ಇದು ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋವಂಥ ವಿಧಾನ.
ಸುಮ್ಮನೆ ಬಾಕ್ಸಲ್ಲಿ ಹಾಗೇ ನಾವು ತುಂಬಿಟ್ಟುಕೊಂಡಿರೋಂಥದ್ರಿಗಿಂತನೂ ಈ ಥರ ರೋಲ್ಗಳನ್ನು ಮಾಡಿಕೊಂಡು ಅದಕ್ಕೆ ನಾವು ಈ ಥರ ಬಳೆಗಳನ್ನು ಸೇರಿಸಿ ಒಂದು ಬಾಕ್ಸಲ್ಲಿ ಇಟ್ವಿ ಅಂತಂತಂದರೆ ನೋಡೋದಕ್ಕೂ ನೀಟಾಗಿರುತ್ತೆ. ಹಾಗೆ ನಮಗೆ ಬೇಕು ಅಂದಾಗ ಕೈಗೆ ತಕ್ಷಣಕ್ಕೆ ಬಳೆಗಳು ಎಲ್ಲ ಕರೆಕ್ಟಾಗಿ ಸಿಗುತ್ತೆ. ಮತ್ತು ಪುನಃ ತೆಗೆದು ಪುನಃ ಮತ್ತೆ ನಾವು ಹಾಗೇ ಸೆಟ್ ಮಾಡಿಬಿಟ್ಟು ಇಡ್ಬೋದು. ನೋಡಿ, ಮಕ್ಕಳ ಬಳೆಗಳು ಕೂಡ ಈ ಥರ ಜೋಡಿಸ್ಕೋಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಮನೆಯಲ್ಲಿರೋಂಥ ವಸ್ತುಗಳಿಂದ ನಾವು ಬಳೆಯ ಒಂದು ಆರ್ಗನೈಸರ್ ಬಾಕ್ಸ್ನ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದಕ್ಕೂ ಮುಂಚೆನೂ ಕೂಡ ನಾನು ಬಳೆಯ ಒಂದು ಬಾಕ್ಸ್ ಮಾಡೋದು ಹೇಗೆ ಅನ್ನೋ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ. ಆ ಒಂದು ವಿಡಿಯೋ ಲಿಂಕನ್ನು ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ನೋಡಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.